ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRI ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇನ್ನೇನು ಬಿಡ್ತಾ ಹೋಗ್ತಾ ಇದ್ದೀನಿ ಸೋಷಿಯಲ್ ಸೈನ್ಸು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಆ್ಯನ್ಯುವಲ್ ಕ್ವಶನ್ ಪೇಪರ್ ಆಗಲಿ ಆಲ್ರೆಡಿ ನಾನು ಕೊಟ್ಟಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ದಯವಿಟ್ಟು ನೋಡ್ಕೊಳ್ಳಿ. 2 ಪೇಪರ್ ಕೊಟ್ಟಿದ್ದೀನಿ. ಮತ್ತೊಮ್ಮೆ ಕ್ಲಾರಿಟಿ ಕೊಡ್ತೀನಿ. 2024 ಎಕ್ಸಾಮ್ 1 ಕ್ವಶನ್ ಪೇಪರ್ ವಿತ್ ಆನ್ಸರ್ಸು, 2024 ಎಕ್ಸಾಮ್ 2 ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಕೊಟ್ಟಿದ್ದೀನಿ. ಅದೇ ರೀತಿ ಸ್ವಲ್ಪ ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ಇದರಲ್ಲೊಂದು ಕ್ಲಾರಿಟಿ ವಿಡಿಯೋ ಕೊಡ್ತಾಯಿದ್ದೀನಿ ನಾನಿದು. ತುಂಬ ಜನ ಸ್ಟೂಡೆಂಟ್ಸು ನಿನ್ನೆ ಒಂದು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಹಲವಾರು ಕಮೆಂಟ್ಗಳು ಮಾಡ್ತಾಯಿದ್ರಿ. ಸೊ ಅವರಿಗೆಲ್ಲ ಒಂದು ಕ್ಲಾರಿಟಿನ ಈ ವಿಡಿಯೋದಲ್ಲಿ ಕೊಡ್ತಾಯಿದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ನಾನು ಮೊದಲಿಗೆ ನಿನ್ನೆ ನೋಡಿ ನಾನು ಟೋಟಲ್ಲು ಕ್ವಶನ್ ಬಂದಿದೆ, ತುಂಬ ಅಂದರೆ ತುಂಬ ಬಂದಿದೆ. ಸ್ಟೂಡೆಂಟ್ಸ್ ತುಂಬ ಜನ ಬಂದಿಲ್ಲ ಅಂತ ಕೆಲವೊಬ್ರು ನನಗೆ ಹೇಳ್ತಾಯಿದ್ರಿ. ಸೊ ನನಗೂ ಬೇಜಾರಾಯಿತು. ತುಂಬ ಜನ ಏನೇನೋ ಹೇಳ್ತಾಯಿದ್ದೀರ ಕಮೆಂಟಲ್ಲಿ. ಸೊ ಅವ್ರಿಗಾಗಿ ನಾನು ಕ್ಲಾರಿಟಿ ಕೊಡಬೇಕಂತ ನಾನು ಅವಾಗಿಂದನೇ ರೆಡಿಯಾಗಿದೆ. ಸೊ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಯಿತು. ಇವಾಗ ನಾನು ಕ್ಲಾರಿಟಿ ಕೊಡ್ತೀನಿ, ಬನ್ನಿ. ಮೇಲುಗಡೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಷ್ಟು ನೀವೇ ಒಂದು ಕೌಂಟ್ ಮಾಡ್ಕೊಳ್ಳಿ. ನಾನು ಕೊಟ್ಟಿರೋ ವೀಡಿಯೋದಲ್ಲಿ ಏನು ಬಂದಿದೆ ಅಂತ ನಾನು ಇಲ್ಲಿ ವೀಡಿಯೋ ಲೈವ್ ಆಗಿ ತೋರ್ಸೋಕ್ಕಲ್ಲ. ಯಾಕಂದರೆ ಏನೋ ನನಗೂ ಸ್ವಲ್ಪ ಡೌಟ್ ಇದು, ಯೂಟ್ಯೂಬ್ನ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಮತ್ತೆ ಪ್ಲೇ ಮಾಡೋಂಗಿಲ್ಲ ಅನಿಸುತ್ತೆ. ಸೊ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಅದಕ್ಕಾಗಿ ನಾನೊಂದು ಸ್ಕ್ರೀನ್ಶಾಟ್ ತೊಗೊಂಡು ನಿಮಗೆ ಇಲ್ಲಿ ಒಂದು ಕ್ಲೀನಾಗಿ ನಿಮಗೆ ಒಂದು ಪಿಕ್ಚರ್ ಕೊಡ್ತೀನಿ. ಟೋಟಲ್ ನಾನು ನಿನ್ನೆ ಒಂದು 11 ವೀಡಿಯೋ ಮಾಡಿದ್ದೆ, ಗಮನದಲ್ಲಿರಲಿ. 11ರಲ್ಲಿ ಡಿಯರ್ ಸ್ಟೂಡೆಂಟ್ಸ್ ಇದೇ 1ನೇ ವೀಡಿಯೋ ಆಗಿದೆ. 1ನೇದು ನೋಡಿ 81K 81,000 ಜನ ಸ್ಟೂಡೆಂಟ್ಸು ಈ ಒಂದು ವಿಡಿಯೋ ನೋಡಿದ್ದಾರೆ. ಇಲ್ಲಿಂದ ಸ್ಟಾರ್ಟು ನೋಡಿ, 1 2 3 4 5 6, ಅದೇ ರೀತಿ ನೆಕ್ಸ್ಟು ನೋಡಿ ಇದು 7 8 9 10 11 ಲಾಸ್ಟ್ ಪೇಪರ್ ಬಂದ್ಬಿಟ್ಟು ಇದು 11ನೇದು. ಯಾವುದು ಇದು ಇವತ್ತಿಂದು, ಇದು ಕೀ ಆನ್ಸರ್ಸ್, ಇದು ಇಂಗ್ಲೀಷು. ಇದು ಗಮನದಲ್ಲಿಡಬೇಡಿ. ಟೋಟಲ್ ಇಲ್ಲಿ ಗಂಟ 11ನೇ ವೀಡಿಯೋ ಇದು. ಸೊ ನೋಡಿ, ಇಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಮೊದಲೇ ನೋಡಿ 1ನೇ ವೀಡಿಯೋದಲ್ಲಿ ಸ್ಟೂಡೆಂಟ್ಸ್ ನಾನು ಕೊಟ್ಟಿರೋದು ಏನು ಬಂದಿದೆ ಅಂತ ನಿಮಗೆ ಇಲ್ಲಿ ಕ್ಲಾರಿಟಿ ಕೊಡ್ತೀನಿ. ವಿತ್ ಪೇಪರಲ್ಲಿ ನಾನು ಬರ್ಕೊಂಡಿದ್ದೀನಿ, ನೀವು ನೋಡ್ಕೊಳ್ಳಿ. ಏನೋ ಡೌಟ್ಸ್ ಬಂದರೆ ನನಗೂ ಕಮೆಂಟ್ ಮಾಡಿ ತಿಳಿಸಿ. ನೋಡಿ 1ನೇ ವೀಡಿಯೋದಲ್ಲಿ ನಾನು ಇಲ್ಲಿನೇ ರೆಡಿ ಇಕ್ಕಿದ್ದೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ನಿಮ್ಗೆ ವಿತ್ ನಾನು ರೆಡಿ ಮಾಡ್ಕೊಂಡೇ ಬಂದಿದ್ದೀನಿ. ವೀಡಿಯೋ 1 ಇಲ್ಲಿ ಹಾಕಿದ್ದೀನಿ. ವೀಡಿಯೋ 1 81K ವ್ಯೂ ಆಗಿದೆ. ನಿಮಗೆ ಡೌಟ್ ಬರಬಾರ್ದು. ಅಲ್ಲೂ 9.30 ಮಿನಿಟ್ಸ್ ಇದೆ ಆ ವಿಡಿಯೋ. ಸೊ ಇಲ್ಲಿ ಪಕ್ಕದಲ್ಲಿ ಹಾಕಿದ್ದೀನಿ ನೋಡಿ. ಅದರಲ್ಲಿ ನಾನು ನಿಮಗೆ ಕೊಟ್ಟಿರೋ ಸಮ್ಮರಿ ಬಂದುಬಿಟ್ಟು ಗ್ರಾಂಡ್ಮಾ, ಜಾರ್ಜ್ ಪೋಯಮು, ದ ಸಾಂಗ್ ಆಫ್ ಇಂಡಿಯಾ ಮತ್ತು ಐ ಆಮ್ ದ ಲ್ಯಾಂಡು ಇಷ್ಟು ಕೊಟ್ಟಿದ್ದೆ. ಗ್ರಾಂಡ್ಮಾ ಬಂದೇ ಬರುತ್ತೆ ಅಂತ ಹೇಳಿದೆ, ಜಾರ್ಜ್ ಪೋಯಮ್ ಬಂದೇ ಬರುತ್ತೆ ಅಂತ ಹೇಳಿದೆ. ಸೊ ಅಲ್ಲಿಗೆ ನಿಮಗೆ ಅವೆರಡು ಕೂಡ ಬಂದಿದೆ. ಮತ್ತು ಐ ಆಮ್ ದ ಲ್ಯಾಂಡು ಕೂಡ ಅಲ್ಲಿ ಬಂದಿದೆ. ಸಾಂಗ್ ಆಫ್ ಇಂಡಿಯಾ ಕೂಡ ಬಂದಿದೆ. ಸಾರಿ, ಅವೆರಡರಲ್ಲಿ 1 ಬಂದಿದೆ, ಇಲ್ಲ 2 ಬಂದಿದೆ, ನನಗೂ ಗೊತ್ತಿಲ್ಲ. ಬಟ್ ನಾನು ಹೇಳಿರೋದು ಗ್ರಾಂಡ್ಮಾ ಮತ್ತು ಜಾರ್ಜ್ ಪೋಯಮ್ ಡೆಫಿನೆಟ್ಲಿ ಬರುತ್ತೆ, ಓದ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಅಲ್ಲಿಗೆ ಇದು ಬಂದಿದೆ. ಅದರಲ್ಲಿ ನೆಕ್ಸ್ಟು ನಾನು ಇಲ್ಲಿ ನೋಡಿದ್ದೆ ಸ್ಟೂಡೆಂಟ್ಸ್, ಅಲ್ಲಿ ಒಂದು ಎಸ್ಸೆ ಹೇಳಿದ್ದೆ ನಾನು. ಯಾವುದು ಏರ್ ಪೊಲ್ಯೂಷನ್, ಮತ್ತು ಸೆಕೆಂಡ್ ಅಂತ ಬಂದುಬಿಟ್ಟು ಒಂದು ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಬಗ್ಗೆ ಎಸ್ಸೆ ಹೇಳಿದ್ದೆ ನಾನು ಫುಲ್ಲು ಡಿಕ್ಟಾಗಿ ಹೇಳಿದ್ದೆ. ನಾನು ಬಂದೇ ಬರುತ್ತೆ ಅಂತ ಹೇಳೋದಾದರೆ ನಾನೊಂದು ಏರ್ ಪೊಲ್ಯೂಷನ್ ಬಗ್ಗೆ ಹೇಳಿದೆ. ಸ್ಟೂಡೆಂಟ್ಸ್ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ನಾನು ಇಲ್ಲಿ ಪೊಲ್ಯೂಷನ್ ಬಗ್ಗೆ ಹೇಳಿದ್ದೀನಿ, ನಾನು ಜಸ್ಟ್ ಏರ್ ಪೊಲ್ಯೂಷನ್ ಬಗ್ಗೆನೇ ಹೇಳಿದ್ದೀನಿ ಅಂದ್ಕೊಳ್ಳಿ. ಇನ್ನೊಂದು ವೀಡಿಯೋದಲ್ಲಿ ನಾನು ಪೊಲ್ಯೂಷನ್ನು ವಿತ್ ಆನ್ಸರ್ಸು ಕೊಟ್ಟಿದ್ದೀನಿ. ಆ ವೀಡಿಯೋದಲ್ಲಿ ಅದು ತೋರಿಸ್ತೀನಿ. ಇವಾಗ ನೋಡಿ, ಇಲ್ಲಿ ನಾನು ಒಟ್ಟಿನಲ್ಲಿ ಪೊಲ್ಯೂಷನ್ ಬಗ್ಗೆ ಒಂದು ಕ್ವಶನ್ ರೈಸ್ ಆಗುತ್ತಂತ ಅಲ್ಲಿ 100% ಇತ್ತು. ನಾನು ಅದು ಹೇಳಿದ್ದೆ ನಿಮಗೆ. ಯಾವ್ದು ಏರ್ ಪೊಲ್ಯೂಷನ್ ಇರ್ಬೋದು, ವಾಟರ್ ಪೊಲ್ಯೂಷನ್ ಇರ್ಬೋದು, ನಾಯ್ಸ್ ಪೊಲ್ಯೂಷನ್ ಯಾವುದೋ ಒಂದು ಬರುತ್ತೆ ಅಂತ ಇಲ್ಲಿ ಕ್ಲಾರಿಟಿ ತೊಗೊಳ್ಳಿ ಸ್ಟೂಡೆಂಟ್ಸ್. ಇಲ್ಲಿ ಅದು ಇದು ಮಾಡಿಬಿಡಿ. ತುಂಬ ಜನ ಇದು ಬಂದಿಲ್ಲ ಅಂತ ಇದ್ರಿ. ಡೆಫಿನೆಟ್ಲಿ ಏರ್ ಪೊಲ್ಯೂಷನ್ ಅಂತ ಕೇಳಿಲ್ಲ ಅವರು. ಅದಕ್ಕಾಗಿ ನೋಡಿ ನೆಕ್ಸ್ಟ್ ವೀಡಿಯೋ, ಇನ್ನೊಂದು ವೀಡಿಯೋದಲ್ಲಿ ಅದು ಕ್ಲಾರಿಟಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ನೋಡಿ, ಕಮೆಂಟ್ ಬಾಕ್ಸ್ ಚೆಕ್ ಮಾಡಿ. ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಚೆಕ್ ಮಾಡಿ. ಅಲ್ಲಿ ನಾನು 3 ಮಾರ್ಕ್ಸ್ದು ಸ್ವಾಮಿಯ ಒಂದು ಓವರ್ನೈಟು ಹೀರೋ ಹೆಂಗಾದ ಅಂತ ಒಂದು ಕ್ವಶನ್ ಏನೋ ಫಸ್ಟಲ್ಲೇ ಹಾಕಿದ್ದೀನಿ, ಕಮೆಂಟಲ್ಲಿ ಪಿನ್ ಮಾಡಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ಅದು ನಿನ್ನೆನೇ ಪಿನ್ ಮಾಡಿದ್ದೀನಿ. ನಿಮಗೆಲ್ಲ ಗೊತ್ತಿದ್ದೇ ಇದೆ. ಅದು ನಾನು ವೀಡಿಯೋದಲ್ಲಿ ಹೇಳಿಲ್ಲ ಅಂತ ಬಿಟ್ಟು ಕಮೆಂಟಲ್ಲಿ ಪಿನ್ ಮಾಡಿದ್ದೆ. ಸೊ ಅದನ್ನು ಚೆಕ್ ಮಾಡಿ ನೋಡಿ. ನಿಮ್ಗೆ ಯಾವುದು ಡೌಟ್ ಬರಬಾರ್ದಂತ ನಾನು ಕ್ಲೀನಾಗಿ ಕೊಡ್ತಾ ಇದ್ದೀನಿ. ಇಲ್ಲಿ ಎಲ್ಲ ಸಮ್ಮರಿ ಬಂದಿತ್ತು. ಎಸ್ಸೆ ಪೊಲ್ಯೂಷನ್ ಬಗ್ಗೆ ಒಂದು ಬರುತ್ತೆ ಅಂತ ಡೆಫಿನೆಟಾಗಿ ಹೇಳಿದೆ, ಬಂದಿತ್ತು. ಮತ್ತು ವೀಡಿಯೋ ಕಮೆಂಟ್ ಬಾಕ್ಸಲ್ಲಿ ಚೆಕ್ ಮಾಡಿ. ಸ್ವಾಮಿದು ನಾನು 3 ಮಾರ್ಕ್ಸು ಅದೇ ಬರುತ್ತೆ ಅಂತ ಹೇಳಿದ್ದೆ, ಪಿನ್ ಟು ಪಿನ್ ಅದೇ ಬರುತ್ತೆ ಅಂತ ಹೇಳಿದ್ದೆ. ಕ್ವಶನು 3 ಮಾರ್ಕ್ಸ್ಗೆ ಅದೇ ಬಂದಿದೆ. ಅದ್ರ ನೆಕ್ಸ್ಟ್ ಗ್ರಾಂಡ್ಮಾ 2 ಅಲ್ಲೇ ಬಂದಿದೆ. ಸೊ ನನ್ನ ಹತ್ರ ಕ್ವಶನ್ ಪೇಪರ್ ಇಟ್ಕೊಂಡಿದ್ದೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಕೈಯಲ್ಲೊಂದು ಕ್ವಶನ್ ಪೇಪರ್ ಇಟ್ಕೊಂಡಿದ್ದೀಯ ಸ್ಟೂಡೆಂಟ್ಸ್. ಮತ್ತು ಈ ವಿಡಿಯೋ ಯಾರಿಗೆ ಡೌಟ್ ಇದೆ ಅಂಥವ್ರು ಮಾತ್ರ ಚೆಕ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಯಾರು ಚೆಕ್ ಮಾಡಲಿಕ್ಕೂ ನನಗೇನು ಅವಶ್ಯಕತೆ ಇಲ್ಲ. ಸ್ವಲ್ಪ ಬೇಜಾರಾಗೋ ಥರ ಮಾತಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ನೋಡಿ, ವೀಡಿಯೋ 4 ಟೋಟಲ್ ನಾನು ವೀಡಿಯೋ 11 ಅಂತ ಹೇಳಿದ್ದೀನಿ. ವೀಡಿಯೋ 1 ಬಂದುಬಿಟ್ಟು ಇಲ್ಲಿ 81K ಹೋಗಿದೆಯಲ್ಲ. ಸೊ ಇಲ್ಲಿದೆ ವೀಡಿಯೋ 1, ಇದರದ್ದು ನಾನು ಕ್ಲಾರಿಟಿ ಕೊಟ್ಟೆ. ವೀಡಿಯೋ 4 ಅಂತ ಹೇಳ್ತಾ ಇದ್ದೀನಿ. ಇದು 1ನೇದಾಯಿತು, ಇದು 2ನೇದಾಯಿತು, ಇದು 3ನೇದಾಯಿತು, 4ನೇದು. ನೋಡಿ ವೀಡಿಯೋ 4ಗೆ ಡೈರೆಕ್ಟಾಗಿ ಬರೋದಾದರೆ ನಾನು ವೀಡಿಯೋ 4 ಅದೇನೆ. ನೋಡಿ ವೀಡಿಯೋ 4ಅಲ್ಲಿ ನಾನು ಏನು ಕೊಟ್ಟಿದ್ದೀನಿ ಅಂತ ದಯವಿಟ್ಟು ಆ ವೀಡಿಯೋನ ನೀವು ಡೆಫಿನೆಟ್ಲಿ ಚೆಕ್ ಮಾಡಲೇಬೇಕು ಡಿಯರ್ ಸ್ಟೂಡೆಂಟ್ಸ್. ಆ ವೀಡಿಯೋದಲ್ಲೇ ನಾನು
ಎಲ್ಲನೂ ಇದೆ. ಆಲ್ ಸಮ್ಮರಿ ಕೊಟ್ಟಿದ್ದೆ, ಫಸ್ಟ್ನೇದೆ ನಾನು PDF ಕೊಟ್ಟಿದ್ದೀನಿ ಅದರಲ್ಲಿ. ಆ ವಿಡಿಯೋನ ಬೇಕಾದ್ರೆ ಡೌಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ಆಲ್ ಸಮ್ಮರಿ ಇದೆ, ಗ್ರಾಂಡ್ ಮಾ, ಜಾರ್ಜ್ ಪೋಯಮ್, ಐ ಆಮ್ ದ ಲ್ಯಾಂಡ್, ಸಾಂಗ್ ಆಫ್ ಇಂಡಿಯಾ ಎಲ್ಲನೂ ಅದರಲ್ಲಿದೆ. ಪ್ರೊಫೈಲ್ ರೇಟಿಂಗ್ ಹೇಳಿದ್ದೆ ಅದರಲ್ಲಿ. ಅದು ನನಗೆ ಎಷ್ಟು ಸಾರಿ ಒತ್ತಿ ಹೇಳಿದ್ದೀನಿ ಅಂದರೆ, ಶಿ ಬಂದರೆ ಅಲ್ಲಿ ಅಥವಾ ಒಂದು ಮಹಿಳೆಯರಿಗೆ ಬಂದರೆ ಶಿ ಮತ್ತು ಹರ್ ಅಂತ ಬರೀಬೇಕು, ಒಂದು ಪುರುಷರಿಗೆ ಬಂದರೆ ಈಸ್ ಮತ್ತು ಹಿ ಅಂತ ಬರೀಬೇಕಂತ ಹೇಳಿದೆ. ಸೊ ಅಲ್ಲಿ ನಿಮಗೆ ಇದು ಕ್ಲಿಯರು ನೋಡಿ. ನೀವು ಬಂದಿಲ್ಲ ಅನ್ನೋರಿಗೆ ನಾನು ಹೇಳ್ತಾ ಇರೋದು, ಇದು ಕರೆಕ್ಟಾಗಿ ಗಮನದಲ್ಲಿಟ್ಕೊಂಡು ನೀವೇ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಮಾರ್ಕ್ಸ್ ಬಂದಿತ್ತು ಅಂತ. ಪಿಕ್ಚರ್ ರೈಟಿಂಗ್ ವಿಲೇಜ್ದಿತ್ತು ಡಿಯರ್ ಸ್ಟೂಡೆಂಟ್ಸ್, ಇಂಡಿಯನ್ ವಿಲೇಜ್ ಲೈಫ್ ಬಗ್ಗೆ ಪಿಕ್ಚರ್ ಇತ್ತು ಅದರಲ್ಲಿ. ನೀವು ನೋಡ್ಕೊಳ್ಳಿ, ದಯವಿಟ್ಟು ನೋಡ್ಕೊಳ್ಳಿ ಆ ವಿಡಿಯೋ ನೋಡಿ. ಇದೇ ವಿಡಿಯೋ ಅದು ಯಾವುದು ನೋಡಿ, ಇಲ್ಲಿ ನಾನು ಕ್ಲೀನಾಗಿ ಹೇಳ್ತಾ ಇದ್ದೀನಿ. 1ನೇ ವಿಡಿಯೋ ಯಾವುದು ಅಂತ ನೆನ್ಪಿಟ್ಕೊಳ್ಳಿ. ನೋಡಿ, ಇದು 4ನೇ ವಿಡಿಯೋ ನಮ್ಮದು. ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಕ್ಲಾರಿಟಿನ. ಇದರಲ್ಲೂ ಬಂದಿದೆ, ಮಧ್ಯದಲ್ಲಿ ನೋಡಿ ಯೂಟ್ರಲ್ಲೂ ಬಂದಿದೆ. ಬಟ್ ನಾನು ಹೇಳ್ತಿರೋದು ಇವಾಗ 4ನೇ ವಿಡಿಯೋದಲ್ಲಿ ಫುಲ್ ಹೈಲೈಟ್ ಮಾಡೋದಂದರೆ ನೋಡಿ, ಇದರಲ್ಲಿ ಪಿಕ್ಚರ್ ರೈಟಿಂಗ್ ಅದೇ ಬಂದಿದೆ. ಯಾವುದು ಇಂಡಿಯನ್ ವಿಲೇಜ್ ಲೈಫ್ ಹೆಂಗಿರುತ್ತೆ ಅಂತ ಒಂದು ಪಿಕ್ಚರ್ ಇದೆ ಇದರಲ್ಲಿ, ಬೇಕಾದ್ರೆ ನೋಡ್ಕೊಳ್ಳಿ. ಅದೇ ಇವತ್ತೇ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಬಂದಿತ್ತು. ನೆಕ್ಸ್ಟ್ ಬನ್ನಿ. ಮತ್ತು ಡಿಯರ್ ಸ್ಟೂಡೆಂಟ್ಸ್, ನಾನು ಹಂಗೆ ಕೆಳಗಡೆ ಅದೇ PDF ಸ್ಕ್ರೋಲ್ ಡೌನ್ ಮಾಡಿದೆ. ಅಲ್ಲಿ ಎಸ್ಸೆ ನೋಡಿ, ನಿಮಗೆ ನಾನು ಎಷ್ಟು ಕ್ಲೀನಾಗಿ ಹೇಳಿದ್ದೀನಿ ಅಂದರೆ, ಅಲ್ಲಿ ಪೊಲ್ಯೂಷನ್ ಬಗ್ಗೆ ಅಂತೇಳಿ ನಾನು ಮಾರ್ಕ್ ಮಾಡಿದ್ದೀನಿ. ಆ ಎಸ್ಸೆ ಕ್ಲೀನಾಗಿದೆ. ಅಲ್ಲಿ ಪೊಲ್ಯೂಷನ್ ಕೊಟ್ಬಿಟ್ಟು ಬ್ರಾಕೆಟಲ್ಲಿ ಏರು, ವಾಟರು, ನಾಯ್ಸು ಮತ್ತು ಸಾಯಿಲು 4 ಪೊಲ್ಯೂಷನ್ಗೂ ಒಂದೇ ಆನ್ಸರ್ ಕೊಟ್ಟಿದ್ದಾರೆ ಅಲ್ಲಿ. ನಿಮ್ಗೆ ಅದನ್ನು ನಿಮಗೆ ಒತ್ತಿ ಹೇಳಿದ್ದೀನಿ. ನೆಕ್ಸ್ಟು ಇಂಟರ್ನೆಟ್ಟು, ಲಾಸ್ಟ್ ಎಸ್ಸೆ ಇದು. ಅಲ್ಲೇ ಕೊಟ್ಟವ್ರೆ 4 ಎಸ್ಸೆದಲ್ಲಿ. ಇದು 4ನೇದು ಇಂಟರ್ನೆಟ್ ಇತ್ತು ಅಲ್ಲೇ. ನಾನು ಅದು ಹೇಳಿದೆ ನಿಮಗೆ. ಮಾಸ್ ಮೀಡಿಯಾ ಬಗ್ಗೆ ಓದ್ಕೊಳ್ಳಿ. ಮಾಸ್ ಮೀಡಿಯಾ ಓದ್ಕೊಂಡ್ರೆ ಇಂಟರ್ನೆಟ್ಟು ಬರಿಬೋದು ಅದರಲ್ಲಿ. ಪೊಲ್ಯೂಷನ್ ಅಂತೂ ನಾನು ನಿಮಗೆ ಪಿನ್ ಟು ಪಿನ್ ಹೇಳಿದೆ ಡಿಯರ್ ಸ್ಟೂಡೆಂಟ್ಸ್. ಅಲ್ಲಿ ಬೇಕಾದ್ರೆ ಆನ್ಸರ್ ವಿತ್ ಆನ್ಸರ್ಸ್ ಇದೆ. ಆ PDF ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. 4ನೇ PDF ನಿಮಗೆ ನೋಡಿ ಡೌಟ್ಸು ಬರಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ವಿಡಿಯೋ 4 6.6K ವ್ಯೂಸ್. ಅದು ನಾವು ಸ್ಕ್ರೀನ್ಶಾಟ್ ತೊಗೊಂಡಾಗ 8.59 ನಿಮಿಷ ಇದೆ ಅದು. ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ ಡೌಟ್ ಇರೋರಿಗೆ. ನನಗೇನು ಇದಿಲ್ಲ, ನಾನು ತೋರಿಸ್ತಿದ್ದೆ ವಿಡಿಯೋನ. ನನಗೇನೋ ಪ್ರಾಬ್ಲಮ್ ಯಾರು ಆಗುತ್ತೆ ಅಂತ ನಾನು ಯಾವುದೂ ತೋರಿಸಿಲ್ಲ. ನೆಕ್ಸ್ಟು ಡಿಯರ್ ಸ್ಟೂಡೆಂಟ್ಸ್, ವಿಡಿಯೋ 9 4.9K ವ್ಯೂಸ್ ಹೋಗಿದೆ. 9.53 ಒಂದು ಮಿನಿಟ್ಸ್ ಇದೆ ಅದು ನೋಡಿ. 9.53 ಇದು 4ನೇದಾಯಿತು. ಇದು 5ನೇದಾಯಿತು. ಇದು 6ನೇ ವಿಡಿಯೋ ಆಯಿತು. ನೆಕ್ಸ್ಟು ಪೇಜಿಗೆ ಬರೋದಾದರೆ ನೆಕ್ಸ್ಟ್ ನೋಡಿ, ಇಲ್ಲಿಂದ ಇದು 7ನೇದು, ಇದು 8ನೇದು, ಇದು 9ನೇದು. ನೋಡಿ, ಹಿಂಗೆ ನೀವು ನೋಡ್ಕೊಳ್ಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ವೀಡಿಯೋಸ್ಗೆ ಹೋಗಿ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. 9.53 ಇದರಿಂದ ಏನು ಬಂದಿತ್ತು ಅಂತ ನೋಡ್ರಿ. ಇಲ್ಲಿ ವಿಡಿಯೋ 9 ವಿಡಿಯೋ 4 ಕ್ಲಿಯರ್ ಆಯಿತು, ಹೇಳಿದ್ದೀನಿ. ಇದೆಲ್ಲ ನೋಡ್ಕೊಳ್ಳಿ, ನಿಮಿಷಗಳು ನೋಡ್ಕೊಂಡ್ರೆ ಸಾಕು. ನೀವು ಅದೇ ವಿಡಿಯೋನ ಕೊಡ್ತೇವೆ. ಫ್ರಮ್ ದಿಸ್ ವಿಡಿಯೋ ದೇ ಹ್ಯಾವ್ ಆಸ್ಕ್ಡ್ 2 ಎಕ್ಸ್ಟ್ರಾಕ್ಟ್ ಇನ್ 4. ಟೋಟಲ್ 4 ಎಕ್ಸ್ಟ್ರಾಕ್ಟ್ ಬರ್ತಿತ್ತು. ಅದರಲ್ಲಿ 2 ಎಕ್ಸ್ಟ್ರಾಕ್ಟ್ನ ಇಲ್ಲಿಂದನೇ ಕೇಳಿದ್ದಾರೆ. ಸೊ ದಯವಿಟ್ಟು ಆ ವಿಡಿಯೋ ನೋಡಿ. ಅಲ್ಲಿ 4 ಎಕ್ಸ್ಟ್ರಾಕ್ಟ್ ಇದೆ ಆ ಒಂದು ವಿಡಿಯೋದಲ್ಲಿ. ದಯವಿಟ್ಟು ಆ 4 ಎಕ್ಸ್ಟ್ರಾಕ್ಟಲ್ಲಿ 2 ಎಕ್ಸ್ಟ್ರಾಕ್ಟು ಇಲ್ಲಿದೆ. ಕ್ಯಾನ್ ಚೆಕ್ಔಟ್. ಇಫ್ ಯು ಹ್ಯಾವ್ ಡೌಟ್ ಯು ಕ್ಯಾನ್ ಚೆಕ್ಔಟ್. ನನಗೇನೆಂದರೆ ನಿಮಗೆ ಉತ್ತರ ಕೊಡಬೇಕು ಡಿಯರ್ ಸ್ಟೂಡೆಂಟ್ಸ್, ಅಷ್ಟೇ ನನ್ನ ಇದು. ಕೆಲವೊಬ್ರು ಏನೇನೋ ಹೇಳ್ತಾ ಇದ್ದೀರಾ, ನನಗೆ ಒಂದು ವ್ಯೂಸು ಲೈಕ್ಸ್ಗೋಸ್ಕರ ಏನೇನೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದೆಲ್ಲ ಹೇಳ್ತಾ ಇದ್ದೀರಾ. ಸೊ ದಯವಿಟ್ಟು ಆ ಥರ ಏನೂ ತಿಳ್ಕೊಬೇಡಿ. ನಿಮ್ಗೇನಾದ್ರು ಇದ್ದರೆ ನೋಡಿ, ಪರವಾಗಿಲ್ಲ, ಇಟ್ಸ್ ಓಕೆ. ಇಲ್ಲಾಂದರೆ ನೀವು ನೋಡಲಿಲ್ಲ ಅಂದರೂ ನನಗೇನು ಬೇಜಾರಿಲ್ಲ. ನೋಡಿ, 2 ಎಕ್ಸ್ಟ್ರಾಕ್ಟು ಆ ವಿಡಿಯೋದಲ್ಲಿದೆ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಇದನ್ನು ಕೊಟ್ಟಿದ್ದೀನಿ, ಸಪ್ರೇಟಾಗಿ ಬರೆದಿದ್ದೀನಿ. 2 ಎಕ್ಸ್ಟ್ರಾಕ್ಟ್ನ ಚೆಕ್ ಮಾಡ್ಕೊಳ್ಳಿ. 9.53 ಮಿನಿಟ್ಸ್ ಇದೆ ಆ ವಿಡಿಯೋ. ಟೋಟಲ್ ನಿನ್ನೆ 11 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. 11ರಲ್ಲಿ ಇದು 9ನೇ ವಿಡಿಯೋ ಡಿಯರ್ ಸ್ಟೂಡೆಂಟ್ಸ್. 9ನೇ ವಿಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ. 2 ಎಕ್ಸ್ಟ್ರಾಕ್ಟ್ ಬಂದಿದೆ. ಡೌಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ನನಗೆ ಈ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡಲೇಬೇಕು ಚೆಕ್ ಮಾಡಿದವರು. ನೆಕ್ಸ್ಟು ವಿಡಿಯೋ 5 ಇಲ್ಲಿ ನೋಡಿ. ವಿಡಿಯೋ 5 28K ವ್ಯೂಸ್ ಹೋಗಿದೆ. 12.5 ನಿಮಿಷ ಒಂದು ವಿಡಿಯೋ ಅದು. ಅದರಿಂದ 1 ಎಕ್ಸ್ಟ್ರಾಕ್ಟ್ ಬಂದಿದೆ. ಎಸ್, ನೀವೆಲ್ಲ ನೋಡ್ದಿರಂಗೆ ನಾನು ಸಪ್ರೇಟಾಗಿ ಎಕ್ಸ್ಟ್ರಾಕ್ಟ್ಗೆ ಒಂದು ವಿಡಿಯೋ ಹಾಕಿದ್ದೆ. ಇದೆ ಅದು 12.5 ನಿಮಿಷ ಇದು ವಿಡಿಯೋ ನೋಡಿ. ಇಲ್ಲಿ ನಾನು ಏನಂದರೆ ನೋಡಿ, ಇದು ಔಟರ್ ಸ್ಪೇಸ್ ಇದರಲ್ಲಿ ಕೊಟ್ಟಿರಲಿಲ್ಲ, ಕೇವಲ 3 ಕೊಟ್ಟಿದೆ. ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸು, ದ ಡಿಸ್ಕವರಿ, ದ ಕನ್ಸರ್ಟ್. ಇದರಲ್ಲಿ ನನಗೂ ಬೇಜಾರಾಯಿತು. ಏನಂದರೆ ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇದರಲ್ಲಿ ಬಂದಿರಲಿಲ್ಲ. ಅದು ನೋಡಿದೆ ನಾನು. ನೆಕ್ಸ್ಟು ಇದರಲ್ಲಿ ಒಂದು ಕ್ವಶನ್ ರೈಸ್ ಆಗಿತ್ತು. ನಾನು ಏನು ಹೇಳಿದೆ ನಿಮಗೆ ಈ ವಿಡಿಯೋದಲ್ಲಿ, ದಯವಿಟ್ಟು ಈ ವಿಡಿಯೋನ ಬೇಕಾದ್ರೆ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನಾನು ನಿಮ್ಗೆ ಹೇಳಿದ್ದು ಇದರಲ್ಲಿ ನೋಡಿ ಡಿಯರ್ ಸ್ಟೂಡೆಂಟ್ಸ್, ಆದರೆ ಎಕ್ಸ್ಟ್ರಾನು ಓದ್ಕೊಳ್ಳಿ ನೀವು ಅಂತ ನನಗೆ ಈ ವಿಡಿಯೋದಲ್ಲಿ ನಿಮಗೆ ಒತ್ತಿ ಹೇಳಿದ್ದೆ. ಆದರೆ ಎಕ್ಸ್ಟ್ರಾನು ಓದ್ಕೊಳ್ಳಿ. ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸಿಂದ ಅಷ್ಟೇ ಓದ್ಕೊಳ್ಳಿ. ಡಿಸ್ಕವರಿ ಮತ್ತು ಈ ಕನ್ಸರ್ಟಿಂದ ನಾನು ಹೇಳಿದ್ದೆ ಏನು ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ನೋಡಿ ಅಂತ ಹೇಳಿದ್ದೆ. ನಾನು ಹೇಳಿದಂಗೆ ನೋಡಿ, ಮಾಡೆಲ್ ಕ್ವಶನ್ ಪೇಪರ್ ಯಾವುದು ವಿಡಿಯೋ 9ರಲ್ಲಿ ತೋರಿಸಿದ್ದೀನಿ. ಇಲ್ಲಿ ವಿಡಿಯೋ 9ರಲ್ಲಿ ನೋಡಿ, ಇದೊಂದು ಕ್ವಶನ್ ಪೇಪರ್ ಇತ್ತು. ಯಾವುದು 2024 ಅನಿಸುತ್ತೆ. ನೀವು ನೋಡ್ಕೊಳ್ಳಿ ಒಂದು ಸತಿ. ಇದರಲ್ಲಿ 2 ಬಂದಿತ್ತು. ನಾನು ಅದಕ್ಕೆ ನಿಮ್ಗೆ ಮತ್ತೊಂದು ಸತಿ ಒತ್ತಿ ಹೇಳಿದೆ ಡಿಯರ್ ಸ್ಟೂಡೆಂಟ್ಸಲ್ಲಿ. ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ, ಏನಾದರೂ ಒಂದು ಕ್ಲಾರಿಟಿ ಸಿಗುತ್ತೆ ಅಷ್ಟೇ. ಇದು ಇನ್ನೇನಿಲ್ಲ, ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ.
ನೀವೇನಾದರೂ ಮಾಡ್ಕೊಳ್ಳಿ. ನನ್ನ ಒಂದು ದೃಷ್ಟಿಯಿಂದ ನಾನು ಹೇಳಿರೋದು ಬಂತು ಅನ್ನೋಕ್ಕೆ ನನಗೊಂದು ಕಾನ್ಫಿಡೆನ್ಸ್ ಇತ್ತು. ಸೊ ಅದಕ್ಕಾಗಿ ಅಲ್ಲೇ 2 ಎಕ್ಸ್ಟ್ರಾ ಕ್ಲಿಯರ್ ಆಯಿತು. ಇನ್ನೂ 2 ಎಕ್ಸ್ಟ್ರಾ ಇಲ್ಲಿ ಬಂತು ಅಂತ ಹೇಳ್ತೀನಿ. ಇನ್ನೊಂದು ನೋಡಿ, ನಿಮಗೆ ಇದಕ್ಕೂ ಇನ್ನೇನಿಲ್ಲ, ವೀಡಿಯೋ 10ನೇ ನಂಬರ್ ವೀಡಿಯೋ ನೋಡ್ಕೊಳ್ಳಿ. 3K ವ್ಯೂಸ್ ಹೋಗಿದೆ. 4.48 ಮಿನಿಟ್ಸ್ ವೀಡಿಯೋದು. 2 ಸಪ್ಲಿಮೆಂಟ್ರಿ ರೀಡಿಂಗ್, ಡೈರೆಕ್ಟಾಗಿ ಸಪ್ಲಿಮೆಂಟ್ರಿ ರೀಡಿಂಗ್ ಯಾವ್ದು ಬರೋದು ಕ್ವಶನ್ ಅಂತ ಅದೇ ಕೊಟ್ಟಿದ್ದೆ, ಪಿನ್ ಟು ಪಿನ್. ಡೌಟ್ ಇದ್ದರೆ ಚೆಕ್ಔಟ್ ಮಾಡ್ಕೊಳ್ಳಿ. ನೋಡಿ 10ನೇ ವೀಡಿಯೋ ಅಂದರೆ ಇಲ್ಲಿದೆ. ಎಷ್ಟು ನಿಮಿಷ ಇದೆ ಅದು ನೋಡಿ. ಸಪ್ರೇಟಾಗಿ ಇಲ್ಲೇ ನಾರಾಯಣಪುರ ಇನ್ಸಿಡೆಂಟ್ಸು ಮತ್ತು ಹನೀಫುದ್ದೀನ್ ಅಂತ ಹಾಕೇ ಬಿಟ್ಟಿದ್ದೀನಿ ಈ ವಿಡಿಯೋ. ಈ ವಿಡಿಯೋದಲ್ಲಿ ನಾರಾಯಣಪುರ ಇನ್ಸಿಡೆಂಟ್ಸ್ ಒಂದು ಮನು ಮತ್ತು ಬಾಬು ಮತ್ತು ಮನು ಅಂತ ಒಂದು ಫಸ್ಟ್ನೇ ಕ್ವಶನ್ ಇತ್ತು. ಅದೇ ನಾನು ಹೇಳಿದ್ದೀನಿ ನಿಮಗೆ, ಒಂದನೇದೇ ಬರುತ್ತೆ ಅದರಲ್ಲಿ. 3 ಕೊಟ್ಟಿದ್ದೆ ಯಾವುದು ನಾರಾಯಣಪುರ ಇನ್ಸಿಡೆಂಟ್ಸಲ್ಲಿ, ಅದರಲ್ಲಿ ಒಂದನೇದೇ ಬರುತ್ತೆ ಅಂತ ಹೇಳಿದೆ. ಹನೀಫುದ್ದೀನ್ದು 2 ಕೊಟ್ಟಿದ್ದೆ, 2ರಲ್ಲಿ ಒಂದನೇದೇ ಬರುತ್ತೆ ಅಂತ ಹೇಳಿದೆ. ಸೊ ಅವೆರಡೂ ಬಂದಿದೆ ಅಲ್ಲಿ 2 ಮಾರ್ಕ್ಸು. ನೋಡ್ಕೊಳ್ಳಿ. ನಿಮ್ಗೆ ಡೌಟ್ಸ್ ಇದ್ದರೆ ನಾನು ಅದಕ್ಕೆ ನಿಮಗೆ ನಾನು ಫುಲ್ ಕ್ಲಿಯರ್ ನನಗೆ ವೀಡಿಯೋ ಮಾಡಬೇಕಂತಲೇ ಅನಿಸ್ತು. ಯಾಕಂದರೆ ಮಧ್ಯಾಹ್ನದಿಂದ ನನಗೆ ಕೆಲವು ಸ್ಟೂಡೆಂಟ್ಸ್ ಮಾತ್ರ, ಎಲ್ಲನೂ ಅಲ್ಲ, ನನಗೆ ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಸಿಕ್ಕಿದೆ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನನಗೆ ತುಂಬ ಪಾಸಿಟಿವ್ ಆಗಿ, ನೀವೇನಾದರೂ ಅಂದ್ಕೊಳ್ಳಿ, ಬೇರೆಯವರೆಲ್ಲ ನಿಮಗೆ ತುಂಬ ಪಾಸಿಟಿವ್ ಆಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿದರೆ ತುಂಬ ಪಾಸಿಟಿವ್ ಆಗಿ ಬಂದಿದೆ ನನಗೆ ಮೆಸೇಜಸ್ಸು. ಏನೋ ಕೆಲವೊಬ್ಬರಿಗೆ ಮಾತ್ರ ನಮಗೆ ಒಂದು ಬೇಜಾರಾಗಬಾರ್ದು. ಸೊ ನನ್ನ ಮನಸ್ಸಿಗೆ ಬೇಜಾರಾಯಿತು. ಅದಕ್ಕೋಸ್ಕರ ನಾನು ಇದನ್ನು ವೀಡಿಯೋ ಮಾಡಿ ನಿಮ್ಗೆ ಒಂದ್ಸತಿ ನಾನು ಕ್ಲಾರಿಟಿ ಕೊಟ್ಟರೆ ನನ್ನ ತೃಪ್ತಿ ಅಂತ ನಾನು ಈ ವಿಡಿಯೋನ ಮಾಡ್ತಿರೋ ರೀಸನ್ನು. ನೋಡಿದ್ರಾ, ಈ ವಿಡಿಯೋ 10 ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ನಿಮ್ಮ ಡೌಟ್ ಬೇಡ, ನಾನು ಬರೆದಿದ್ದು ನಿಮ್ಗೆ ಹೊಡೆದಾಕ್ಬಿಟ್ಟಿದ್ದೀನಿ, ಫೋಟೋನ ತೊಗೊಳ್ಳಿ. ನೋಡಿ, ವಿಡಿಯೋ 11 ಕೊನೆಯ ವಿಡಿಯೋ ಮಾಡಿದ್ದೆ ಇಲ್ಲಿ. ಕೊನೆಯ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ ಯಾವುದು 80 ಔಟ್ ಆಫ್ 80 ಮಾರ್ಕ್ಸ್ ತಗೊಂಡು ಒಂದು ಸ್ಟೂಡೆಂಟ್ನ ಒಂದು ಏನು ಆನ್ಸರ್ಸ್ನ ನಾನು ಅಪ್ಲೋಡ್ ಮಾಡಿದ್ದೆ. ಅದಕ್ಕೂ ಮುಂಚೆ ಅದೇ ವಿಡಿಯೋದಲ್ಲಿ ಫಸ್ಟಲ್ಲೇ ಸ್ಟಾರ್ಟಿಂಗಲ್ಲೇ ನಾನು ಒಂದು ಔಟರ್ ಸ್ಪೇಸ್ ಟುಮಾರೋದು ನಿಮಗೆ ಎಕ್ಸ್ಟ್ರಾ ಕೊಟ್ಟಿದ್ದೆ, 4 ಎಕ್ಸ್ಟ್ರಾ ಕೊಟ್ಟಿದ್ದೆ. ನಾನು ಓದ್ಕೊಳ್ಳೋದು ಒಂದೇ ಒಂದು ಎಕ್ಸ್ಟ್ರಾ ಓದ್ಕೊಳ್ಳಿ ಅಂತ ಹೇಳಿದ್ದೆ ಅದರಲ್ಲಿ. ಯಾವುದು ನೋಡಿ, ವಿಡಿಯೋ 11 ಕೊನೆಯ ವಿಡಿಯೋದು ಇಲ್ಲೇ ಇದೆ ನೋಡಿ. 80 ಔಟ್ ಆಫ್ 80 ಮಾರ್ಕ್ಸ್ ತೆಗೆದಿದ್ದು. ನೀವು ಬೇಕಾದ್ರೆ ವಿಡಿಯೋ ಹೆಂಗೆ ಚೆಕ್ ಮಾಡ್ಕೊಳ್ಳಿ ಅಂದರೆ, ನೀವು ನಿಮಿಷ ನೋಡ್ಕೊಳ್ಳಿ. ನಾನು ಇಲ್ಲಿ ಕೊಟ್ಟಿದ್ದೀನಿ, ಬರ್ಕೊಟ್ಟಿದ್ದೀನಲ್ಲ, ಅಲ್ಲಿ ನಿಮಿಷ ನೋಡ್ಕೊಳ್ಳಿ. 5.29 ಮಿನಿಟ್ಸ್ ಇದೆ. ಈ ವಿಡಿಯೋ ಚೆಕ್ ಮಾಡ್ಕೊಳ್ಳಿ. ಫಸ್ಟಲ್ಲೇ 3ನೇದೇನೋ ಕ್ವಶನ್ ಇದೆ, ಅದೇ ಕ್ವಶನ್ನೇ ಬಂದಿತ್ತು. ಅಲ್ಲಿ ಕ್ಯಾಲೆಂಡರ್ ಬಗ್ಗೆ ಏನೋ ಕ್ವಶನ್ ಇತ್ತು, ರೈಸ್ ಆಗಿತ್ತು. ನಾನು ಅದೇ ಬರುತ್ತೆ ಅಂತ ಹೇಳಿದೆ. ಟಿಕ್ಕು ಕೂಡ ಮಾಡಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಅದೇ ಬಂದಿದೆ. ಇನ್ನೇನಿಲ್ಲ ಡಿಯರ್ ಸ್ಟೂಡೆಂಟ್ಸ್, ನೋಡಿ ನಾನು ಕ್ಲಿಯರ್ ಮಾಡಿದ್ದೀನಿ. ಒಂದು ಸತಿ ನೋಡ್ಕೊಳ್ಳಿ. ನೀವು ಇದನ್ನು ತೋರಿಸ್ತೀನಿ, ಒಂದು ಸತಿ ನೀವು ಚೆಕ್ಔಟ್ ಮಾಡಿ ವಿಡಿಯೋನ. ನೀವು ಈ ವಿಡಿಯೋನ ನೋಡಿ ಹೆಂಗೆ ಕಂಡುಹಿಡಿಬೇಕಂದ್ರೆ, ನೀವು ವಿಡಿಯೋಗಳನ್ನ ಒಂದು ವೇಳೆ ನೋಡ್ತೀನಿ ಅನ್ನೋರು ಈ ನಿಮಿಷ ನೋಡ್ಕೊಳ್ಳಿ ಸಾಕು. ಅದಾಗಿಲ್ಲ ಅಂದರೆ ಇಲ್ಲ ವ್ಯೂಸ್ ನೋಡ್ಕೊಳ್ಳಿ. ಇದು ವಿಡಿಯೋ 1 2 ಗೊತ್ತಾಗಿಲ್ಲ ಅಂದರೆ ಕನ್ಫ್ಯೂಸ್ ಆದರೆ ವ್ಯೂಸು ಮತ್ತು ಮಿನಿಟ್ಸ್ ನೋಡ್ಕೊಳ್ಳಿ. ಈ ಮಿನಿಟ್ಸಲ್ಲಿ ಆ ಮಿನಿಟ್ಸ್ಗೆ ಆ ವಿಡಿಯೋ ಅಪ್ಲೋಡ್ ಆಗಿದೆ. ಆ ವಿಡಿಯೋನ ಚೆಕ್ ಮಾಡಿ. ಅದರಲ್ಲಿ ಏನೇನು ಹೇಳಿದ್ದೀನಿ ನಾನು ಬಂದಿರಲಿಲ್ಲ ಅಂದರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೊಮ್ಮೆ ನಾನು ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗೆ. ಯಾರೇ ಚೆಕ್ಔಟ್ ಮಾಡ್ತೀರೋ ದಯವಿಟ್ಟು ನನಗೆ ಒಂದ್ಸತಿ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಾಗುತ್ತೆ ಎಷ್ಟು ಜನ ಸ್ಟೂಡೆಂಟ್ಸ್ ಚೆಕ್ ಮಾಡೋರು ಅನ್ನೋದಂತ. ತುಂಬ ಜನ ಸ್ಟೂಡೆಂಟ್ಸ್ ನನಗೆ ಸ್ವಲ್ಪ ನೆಗೆಟಿವ್ ಆಗಿ ಹೇಳ್ತಾ ಇದ್ದರು. ಸೊ ಅದಕ್ಕಾಗಿ ನಂಗೆ ಬೇಜಾರಾಯಿತು. ಅವಾಗೇ ನಾನು ಅದಕ್ಕೋಸ್ಕರ ಮತ್ತು ಅದೇ ರೀತಿ ಡಿಯರ್ ಸ್ಟೂಡೆಂಟ್ಸ್, ಸೋಷಲ್ಲು, ಇಂಗ್ಲೀಷು ಆ್ಯಂಡ್ ಕನ್ನಡ ಮೀಡಿಯಮ್ ಬೋತ್ಗೂ ನಾನು ಅಪ್ಲೋಡ್ ಮಾಡ್ತೀನಿ. ಯಾವುದೇ ವರಿ ಬೇಡ, ನಾನು ಇಬ್ಬರಿಗೂ ಕೊಡ್ತೀನಿ. ನಾನು ಮೊದಲು ಕನ್ನಡ ಮೀಡಿಯಮಿಗೆ ಕೊಟ್ಟೆ. ಸೊ ತುಂಬ ಜನ ಸ್ಟೂಡೆಂಟ್ಸ್ ಒಂದು ಇಂಗ್ಲೀಷ್ ಮೀಡಿಯಮಲ್ಲಿ ಕೇಳ್ತಾ ಇದ್ರಿ. ಸೊ ಡೆಫಿನೆಟ್ಲಿ ಸ್ಟೂಡೆಂಟ್ಸ್, ನಾನು ಮಾರ್ನಿಂಗು ಸ್ವಲ್ಪ ಬ್ಯುಸಿ ಇರೋ ಕಾರಣಕ್ಕಾಗಿ ನಾನು ಸ್ವಲ್ಪ ಪರ್ಸ್ನಲ್ ಕೆಲಸಗಳಿದೆ. ಮಾರ್ನಿಂಗು ಇಂಗ್ಲೀಷು ಕನ್ನಡ ಮೀಡಿಯಮ್ ಅಪ್ಲೋಡ್ ಆಗ್ತಾ ಹೋಗುತ್ತೆ ಯೂಟ್ಯೂಬ್ ಚಾನಲಲ್ಲಿ. ನೀವು ನೋಡಿ ಇಷ್ಟ ಆದರೆ ಲೈಕ್ನ ಮಾಡ್ಕೊಳ್ಳಿ. ಯಾಕಂದರೆ ಲೈಕ್ ಮಾಡೋದ್ರೆ ನಮಗೇನಿಲ್ಲ, ಒಂದು ಪ್ರೋತ್ಸಾಹ ಸಿಗುತ್ತೆ ಡಿಯರ್ ಸ್ಟೂಡೆಂಟ್ಸ್ ಅಷ್ಟೇ. ನಿಮಗೆ ಇಷ್ಟ ಆಯಿತಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಅದು ಬಿಟ್ಟು ಇನ್ನೇನಿಲ್ಲ, ನೋಡ್ಕೊಳ್ಳಿ. ನಾನು ಇವಾಗ ಫುಲ್ಲು ಕ್ಲಾರಿಟಿ ಕೊಟ್ಟಿದ್ದೀನಿ ಈ ವಿಡಿಯೋನ. ಮತ್ತೆ ನೋಡಿ ಸ್ಲೋ ಆಗಿ ಸ್ಕ್ರೋಲ್ ಡೌನ್ ಮಾಡ್ತೀನಿ. ಸ್ಕ್ರೀನ್ಶಾಟ್ ತೊಗೊಂಡು ಚೆಕ್ ಮಾಡಿ. ಬೇಕಾದರೆ ಯಾರು ಡೌಟ್ ಇರುತ್ತೋ ಅಂಥವ್ರು ಚೆಕ್ ಮಾಡ್ಕೊಳ್ಳಿ. ನಾನು ಯಾಕಂದರೆ ನಾನು ಇವತ್ತು ಕ್ವಶನ್ ಪೇಪರ್ ನೋಡಿ ನನಗೆ ಖುಷಿ ಆಯಿತು. ನನಗೆ ಏನು ಬೇಜಾರಾಗಿದೆ ಅಂದರೆ, ಒಂದು ಬೇಜಾರು ಅಂದರೆ ಸ್ವಲ್ಪ 2 ಮಾರ್ಕ್ಸ್ದು ಸ್ವಲ್ಪ ಬಂದಿರಲಿಲ್ಲ ಫಸ್ಟಲ್ಲಿರೋವು. ಈ ನಾರಾಯಣಪುರ ಈ ಸಪ್ಲಿಮೆಂಟ್ರಿ ಅಂತ 2 ಕನ್ಫರ್ಮ್ ಹೇಳಿಬಿಟ್ಟಿದೆ. ಎಕ್ಸ್ಟ್ರಾಕ್ಟ್ ಅಂತ ನಾನು ನೋಡಿ 2 ಕ್ವಶನ್ ಪೇಪರ್ ನಾನು 2024 ಅದು ಹೇಳಿದ್ದೀನಲ್ಲ, ಇಲ್ಲಿದೆ ನೋಡಿ. ಅದು ನೋಡ್ಕೊಳ್ಳಿ ಒಂದು ಸತಿ ನೀವು. ವಿಡಿಯೋ 9 ನೋಡಿ. ವಿಡಿಯೋ 9 4.9K ವ್ಯೂಸ್ ಆಗಿದೆ. 9.53 ಮಿನಿಟ್ಸ್ ವಿಡಿಯೋ ಅದು. ಅದರಲ್ಲಿ ನೋಡಿ 2 ಎಕ್ಸ್ಟ್ರಾಕ್ಟು ಬಂದೇ ಬಿಟ್ಟಿದೆ. 4 ಇದೆ ಆ ಪೇಪರಲ್ಲಿ, ಅದರಲ್ಲಿ 2 ಬಂದೇ ಬಿಟ್ಟಿದೆ. ನಾನು ಅದಕ್ಕಾಗಿ ಹೇಳ್ತಿರೋದು 2024 ಪೇಪರ್ 1 ಮತ್ತು ಪೇಪರ್ 2ನ ನೀವು ಒಂದು ಕನ್ಸಿಡರ್ ಮಾಡಲೇಬೇಕು ಈ ಎಕ್ಸಾಮ್ಗೆ. ಅದೇ ರೀತಿ ಮಾಡಲ್ ಕ್ವಶನ್ ಪೇಪರ್ನು ಕನ್ಸಿಡರ್ ಮಾಡಿ. ಅದಕ್ಕಾಗಿ ಹೇಳ್ತಿರೋದು ನಾನು. ಅದಕ್ಕೆ ನಾನು ಫಸ್ಟ್ ನಿಮಗೆ ಸೋಷಲ್ಗೆ ಅಪ್ಲೋಡ್ ಮಾಡಿದ್ದೆ. ನಾನು 2024 ಪೇಪರ್ 1 ಮತ್ತು ಪೇಪರ್ 2 ಹುಡುಕಿ ನಿಮಗೆ ಅಪ್ಲೋಡ್ ಮಾಡಿಕೊಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ನಾನೇನು ಲೆಸನ್ ವೈಸ್ ಕೊಡ್ತಾ ಹೋಗ್ತಿರ್ತೀನಿ. 1 ಮಾರ್ಕ್ಸು 2 ಮಾರ್ಕ್ಸು 4 ಮಾರ್ಕ್ಸು ಮ್ಯಾಥ್ಸು ಇವೆಲ್ಲನೂ ಲೆಸನ್ ವೈಸು ಏನೇನು ಇಂಪಾರ್ಟೆಂಟ್ ಏನು ನೋಡ್ಕೊಬೋದು ಅಂಥದ್ದು ಮಾತ್ರ ನಾನು ಕೊಡ್ತೀನಿ. ಬೆಳಗ್ಗೆಯಿಂದ ಕೊಡ್ತೀನಿ. ಯಾವುದೇ ಒಂದು ಡೌಟ್ಸ್ ಬೇಡ. ಮಾರ್ನಿಂಗಿಂದ ಅದು ಅಪ್ಲೋಡ್ ಆಗುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ. ನೋಡಿದವ್ರಿಗೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿರಿ. ನನಗೆ ಒಂದು ತೃಪ್ತಿ ಸಿಗುತ್ತೆ. ನೀವು ನೋಡಿದ್ದೀರಾ ಅಂತ ನನಗೊಂದು ಕ್ಲಾರಿಟಿ ಸಿಗುತ್ತೆ. ಜಸ್ಟ್ ಮಿನಿಟ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಏನು ನಿಮ್ಮ ಡೌಟೇ ಬೇಡ. ನಿಮಗೆ ಇಲ್ಲಿ ಮಿನಿಟ್ಸ್ ಇದೆ, ಚೆಕ್ ಮಾಡ್ಕೊಳ್ಳಿ. ಇನ್ನು ಯಾವುದೇ ಡೌಟ್ಸ್ ಬೇಡ ಡಿಯರ್ ಸ್ಟೂಡೆಂಟ್ಸ್. ಮುಂದಿನ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.